ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋನ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವ ವ್ಲಾಗ್ ಅಂತ ನಿಮಗೆ ಗೊತ್ತಾಗಿರುತ್ತೆ, ಆದ್ರೂ ಕೂಡ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಬಟ್ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೇ ವರಮಹಾಲಕ್ಷ್ಮಿ ಹಬ್ಬದ ಇಡೀ ದಿನದ ವ್ಲಾಗನ್ನು ನನಗೆ ಮಾಡೋದಕ್ಕೆ ಆಗಲಿಲ್ಲ. ಯಾಕಂತಂದರೆ ನಾನು ಒಬ್ಬಳೇ ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊಳ್ತಾ ಇದ್ದೆ. ಬಟ್ ನನಗೆ ವ್ಲಾಗ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ಮಾಡಿಕೊಳ್ಳಿಲ್ಲ ನಾನು ಅಡುಗೆ ಕೆಲಸ ಎಲ್ಲನೂ ಕೂಡ ಇಡೀ ದಿನದ್ದು. ಇದು ಲಾಸ್ಟಲ್ಲಿ ನಾನು ಪೂಜೆ ಎಲ್ಲ ಆದಮೇಲೆ ಮಾಡಿರೋಂಥ ವಿಡಿಯೋ, ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ನಾನು ಹಬ್ಬದ ದಿನ ಮತ್ತು ಹಬ್ಬದ ಹಿಂದಿನ ದಿನ ಎರಡೂ ದಿನವೂ ಕೂಡ ತುಂಬಾ ಬ್ಯುಸಿ ಇದ್ದೆ. ಯಾಕಂತಂದರೆ ನಾನು ಮುಂಚೆನೇ ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಳ್ಳೋದಿಲ್ಲ. ಅಡ್ವಾನ್ಸಾಗಿ 1 ವಾರ ಮುಂಚೆ ಅಥವಾ 15 ದಿವಸ ಮುಂಚೆ. ಹಬ್ಬ ಇನ್ನೊಂದು ವಾರ ಇದೆ ಅಥವಾ 15 ದಿನ ಇದೆ ಅನ್ನುವಾಗ ನಾನು ದಿನ ಮತ್ತು ಡೇಟು ಟೈಮು ಎಲ್ಲ ನೋಡ್ಕೊಂಡಿರ್ತೀನಿ ಪೂಜೆಗೆ ಅಷ್ಟೇ. ಅದು ಬಿಟ್ಟರೆ ನಾನು ಅಡುಗೆ ಕೆಲಸ ಮತ್ತು ಪೂಜೆ ತಯಾರಿ ಎಲ್ಲನೂ ಕೂಡ ನಾನು ಮಾಡ್ಕೊಳ್ಳೋದು ಒಂದು ದಿನ ಮುಂಚಿತವಾಗಿ ಮಾಡ್ಕೊಳ್ತೀನಿ ಅಷ್ಟೇ. ನಾನು ಪ್ರತಿ ವರ್ಷವೂ ಕೂಡ ಒಂದು ದಿನ ಮುಂಚಿತವಾಗಿ ಮಾತ್ರ ಮಾಡ್ಕೊಳ್ಳೋದು. ಅದಕ್ಕೂ ಮುಂಚೆನೇ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಲ್ಲ. ನಾನು ಹಬ್ಬದ ಹಿಂದಿನ ದಿನ ಬೆಳಗ್ಗೆನೇ ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಅದಾದಮೇಲೆ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಾನುಗಳು ಅಥವಾ ಶಾಪಿಂಗು ಏನೇ ಇದ್ರೂ ಅಮ್ಮನವರಿಗೆ ಹಾಕೋದಕ್ಕೆ ಒಡವೆಗಳು ಮತ್ತು ಸೀರೆ ಎಲ್ಲನೂ ಕೂಡ ಹಬ್ಬದ ಹಿಂದಿನ ದಿನ ನಾನು ಪರ್ಚೇಸ್ ಮಾಡಿಕೊಂಡು ಬರ್ತೀನಿ ಶಾಪಿಂಗ್ ಮಾಡಿಕೊಂಡು. ಈ ವರ್ಷವೂ ಅಷ್ಟೇ ನಾನು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರದ ದಿನ ಹೋಗಿ ಸ್ಯಾರಿ ಎಲ್ಲ ತೊಗೊಂಡು ಬಂದೆ. ಅಮ್ಮನವರಿಗೆ ಉಡಿಸೋದಕ್ಕೆ ಗ್ರೀನ್ ಕಲರ್ ಸ್ಯಾರಿನೇ ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡು ಅದೇ ಕಲರ್ ಸ್ಯಾರಿನೇ ನಾನು ಹುಡುಕೊಂಡು ತೊಗೊಂಡು ಬಂದೆ. ಚೆನ್ನಾಗಿರೋ ಸ್ಯಾರಿ ಸಿಕ್ತು ನನಗೆ. ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ರೇಷ್ಮೆ ಸೀರೆನಲ್ಲೇ ನನಗೆ ಬೇಕಾಗಿರೋಂತಹ ಕಲರ್ನ ನಾನು ಚೂಸ್ ಮಾಡಿಕೊಂಡು ತಗೊಂಡು ಬಂದೆ. ನನಗೆ ತುಂಬಾ ಖುಷಿ ಆಯಿತು. ಪ್ಯೂರ್ ಗ್ರೀನ್ ಕಲರ್ ಇದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬ್ಲೂ ಕಲರ್ ಬಾರ್ಡರು, ಬ್ಲೌಸು ಕೂಡ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ನನಗೂ ತುಂಬ ಇಷ್ಟ ಆಯಿತು. ದೇವರಿಗೆ ಉಡಿಸಿ ಆದಮೇಲೆ ನಾವೇ ಉಪಯೋಗಿಸ್ಕೊಳ್ತೀವಿ ಅಲ್ವಾ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಪ್ಪದೇ ತಿಳಿಸಲೇಬೇಕು. ಇದು ನನ್ನ ಹಂಬಲ್ ರಿಕ್ವೆಸ್ಟು. ಅಮ್ಮನವರಿಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ತಪ್ಪದೆ ನೀವು ನನಗೆ ತಿಳಿಸ್ಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ನಾನು ಈ ವರ್ಷ ಈ ರೀತಿ ಸೀರೆ ಉಡಿಸಿದ್ದೀನಿ. ಹೋದ ವರ್ಷ ಎಲ್ಲ ಬೇರೆ ಥರ ಉಡಿಸ್ಕೊಂಡಿದ್ದೆ. ಹಾಗಾಗಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ದೇವರಿಗೆ ಈ ಥರ ಉಡಿಸ್ಕೊಂಡೆ ಸ್ಯಾರಿನ. ನಾನು ಫುಲ್ಲು ಚಿಕ್ಕದಾಗಿ ನೆರಿಗೆಯನ್ನು ಮಾಡ್ಕೊಂಡಿರಲಿಲ್ಲ. ಕ್ವಿಕ್ಕಾಗಿ ಉಡಿಸ್ಕೊಂಡೆ ಸೀರೆನ. ನೈಟೇ ಉಡಿಸಿದ್ದು ನಾನು ಯಾವುದೇ ರೀತಿಯಾದಂಥ ಪಿನ್ನೆಲ್ಲ ಮಾಡಿಟ್ಟಿರಲಿಲ್ಲ. ಗುರುವಾರದ ದಿನ ಬೆಳಗ್ಗೆ ನನ್ನ ಮನೆಯವ್ರಿಗೆ ಹೇಳಿದ್ದೆ ಮುಂಚೆನೇ ಶಾಪಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಅವರೂ ಕೂಡ ಒಂದು ದಿನ ರಜಾ ಹಾಕಿ ಗುರುವಾರದ ದಿನ ನಾವು ಶಾಪಿಂಗಿಗೆ ಹೊರಟ್ವಿ. ತುಂಬ ಕೆಲಸ ಇತ್ತು. ಹಾಗಾಗಿ ಸೀರೆ ತೊಗೊಳ್ಬೇಕು, ಹಾಗೆಯೇ ದೇವರಿಗೆ ಒಡವೆ ತೊಗೊಳ್ಬೇಕಿತ್ತು. ಅದ್ರ ಜೊತೆಗೇ ಸ್ವಲ್ಪ ಪೂಜೆ ಸಾಮಾನು, ಪೂಜೆಗೆ ಬೇಕಾಗಿರೋಂಥ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಬೇಕಿತ್ತು. ಅದ್ರ ಜೊತೆಗೆ ತಿಂಡಿಗಳೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಬೇಗ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಬೆಳಗ್ಗೆ 9:30ಗೆಲ್ಲ ಹೋಗಿದ್ವಿ ನಾವು. ಆದರೆ ಬರೋ ಅಷ್ಟರಲ್ಲಿ 1-2 ಗಂಟೆ, 2:30-3 ಗಂಟೆ ಆಗೋಯಿತು. ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ನನ್ನ ಮಗಳನ್ನು ಕೂಡ ಮಲಗಿಸಿ ಆಮೇಲೆ ನಾನು ಕೆಲಸ ಶುರು ಮಾಡಿಕೊಂಡೆ. ಒಂದು 4 ಗಂಟೆಗೆಲ್ಲ ಕೆಲಸ ಶುರು ಮಾಡಿಕೊಂಡು ನಾನು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಹಾಗೆಯೇ ರವೆ ಉಂಡೆ ಇದೆಲ್ಲ ಮಾಡ್ಕೊಳೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಯಿತು. ಬಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿತ್ತು. ಬಟ್ ವ್ಲಾಗ್ ಮಾಡ್ಕೊಳ್ಳೋದೇ ನನಗೆ ಮರ್ತೋಯ್ತು. ಹಾಗಾಗಿ ಇರಲಿ ಪರವಾಗಿಲ್ಲ ಅಂತ ಹೇಳಿ ಇಷ್ಟನ್ನೇ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ದೇವರಿಗೆ ತಿಂಡಿಗಳೆಲ್ಲ ರೆಡಿ ಮಾಡಿ ಇಟ್ಟ ಮೇಲೆ ಆಮೇಲೆ ಪೂಜೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೆ ಹೂಗಳನ್ನೆಲ್ಲ ರಾತ್ರಿ ತಂದು ಕೊಟ್ಟರು. ಹಾಗಾಗಿ ನಾನು ರಾತ್ರಿನೇ ಎಲ್ಲ ನೋಡಿಕೊಂಡು ಆಮೇಲೆ ರೆಡಿ ಮಾಡಿಕೊಂಡೆ. ದೇವರಿಗೆ ಹಾಕೋದಕ್ಕೆ ಕಾಸಿನ ಸರ ಮತ್ತು ಒಂದು ನೆಕ್ಲೆಸ್ಸು, ಹಾಗೆಯೇ ಒಂದು ಸೊಂಟದ ಪಟ್ಟಿ, ಹಾಗೆಯೇ ಒಂದು ಜಡೆ ತೊಗೊಂಡೆ. ಅದಾದಮೇಲೆ ಆರ್ಟಿಫಿಷಿಯಲ್ಲು ಫ್ಲವರ್ಸ್ಗಳಿತ್ತು, ಅದನ್ನು ಕೂಡ ತೊಗೊಂಡೆ. ಡೆಕೋರೇಷನ್ ಮಾಡಿದರೆ ಚೆನ್ನಾಗಿರತ್ತೆ ಅಂತ ಹೇಳಿ. ಅದಾದಮೇಲೆ ಒಂದು ಲಕ್ಷ್ಮಿಯ ಮುಖವಾಡವನ್ನು ಕೇಳಿದೆ. ತುಂಬ ಕಾಸ್ಟ್ಲಿ ಹೇಳಿದ್ರು. ಹಾಗಾಗಿ ಅದನ್ನು ನೋಡಿಕೊಂಡೆ ನಾನು. ಅದು ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ.
ಯಾಕಂತಂದರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಅದಕ್ಕೆ ನನಗೆ ಮುಂಚೆನೇ ಪ್ಲೈನ್ ಆಗಿರುವಂತಹ ಮುಖವಾಡ ಅಮ್ಮನವ್ರದ್ದು ಇತ್ತು. ನನಗೆ ಇದು ಮೊದಲನೇ ಸಲ ತೊಗೊಂಡಿದ್ದು ಅಲ್ವಾ ಅಮ್ಮನವರು, ಹಾಗಾಗಿ ಸ್ವಲ್ಪ ಇಷ್ಟ ನನಗೆ. ಅದಕ್ಕೆ ಅದನ್ನು ತೊಗೊಂಡ್ರೆ ಎರಡೆರಡು ಆಗುತ್ತೆ ಅದ್ರ ಜೊತೆಗೇ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಅಂದ್ಕೊಂಡು ಮುಖವಾಡ ಏನು ತೊಗೊಳ್ಳಿಲ್ಲ. ಅದ್ರ ಜೊತೆಗೇ ನಾನು ಮನೆಯಲ್ಲಿ ಸ್ಯಾರಿಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲನೂ ತಂದು ಇಟ್ಕೊಂಡಿದ್ದೆ. ಸ್ಯಾರಿಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಸ್ಟೋನ್ಗಳನ್ನೆಲ್ಲ ತಂದು ಇಟ್ಕೊಂಡಿದ್ದೆ. ನಾನು ಅದೇ ಸ್ಟೋನಿಂದ ನಮ್ಮ ಮನೆಯಲ್ಲಿರುವಂತಹ ಅಮ್ಮನವರ ಮುಖವಾಡಕ್ಕೆ ಅಲಂಕಾರವನ್ನು ಮಾಡಿಕೊಂಡೆ. ನಾನೇ ನೀಟಾಗಿ ಸ್ಟೋನ್ಗಳನ್ನೆಲ್ಲ ಕಟ್ ಮಾಡಿಕೊಂಡು ಅಮ್ಮನವರ ಮುಖವಾಡಕ್ಕೆ ನೀಟಾಗಿ ಗಮ್ ಮಾಡಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ನಾನೇ ರೆಡಿ ಮಾಡಿದ್ದೀನಲ್ಲ ಅಂತ ಹೇಳಿ. ಇದು ನಮ್ಮ ಮನೆಯ ದೇವರ ಮನೆಯಲ್ಲಿ ಮಾಡಿರುವಂಥ ಪೂಜೆ ಹಬ್ಬದ ದಿನ. ಅಲ್ಲೂ ಕೂಡ ಒಂದು ಕಳಸ ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೆ. ದೇವಿ ಮುಖವಾಡವನ್ನು ರೆಡಿ ಮಾಡೋ ಅಷ್ಟರಲ್ಲಿ ನನಗೆ 12 ಗಂಟೆ ಆಗೇ ಹೋಯಿತು. ಯಾಕಂತಂದರೆ ನಾನು ಮುಂಚೆನೇ ರೆಡಿ ಮಾಡ್ಕೊಳ್ಬೋದಿತ್ತು, ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ನಾನು ಶಾಪಿಂಗ್ ಹೋದಾಗ ಅಲ್ಲಿ ಮುಖವಾಡಗಳನ್ನು ನೋಡಿದೆ ಅಲ್ವಾ, ಯಾಕೋ ತುಂಬ ಇಷ್ಟ ಆಯಿತು. ಒಂದು ಅದೇ ತೊಗೊಳ್ಳೋಣ ಅಂತ ಹೇಳಿ ಕೇಳಿದೆ, ಬಟ್ ತುಂಬ ಕಾಸ್ಟ್ಲಿ ಹೇಳಿದರು ರೇಟು. ಹಾಗಾಗಿ ಮನೆಯಲ್ಲೇ ಇದೆ ಅಲ್ವಾ ಪ್ಲೈನು, ಅದಕ್ಕೆ ನನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಬೋದು ಅಲ್ವಾ ಅಂತ ಯೋಚನೆ ಮಾಡಿಕೊಂಡು ಬೇಡ ಅಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಅದ್ರ ಜೊತೆಗೇ ಇದು ಮೊದಲನೇ ವರ್ಷ ತೊಗೊಂಡಿದ್ದು ಅಲ್ವಾ ನನಗೆ, ಹಾಗಾಗಿ ಸ್ವಲ್ಪ ಇದೇ ಇಷ್ಟ ಇತ್ತು. ಸೊ ಅಲ್ಲಿ ನೋಡಿದೆ ಯಾವ ರೀತಿಯಾಗಿ ಅದನ್ನೆಲ್ಲ ಗಮ್ ಮಾಡಿದ್ದಾರೆ ಅಂತ ಹೇಳಿ. ಅದು ನನಗೆ ಐಡಿಯಾ ಬಂತು. ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಒಂದು ಸಲ ಹೇಳಿ ನನಗೆ ಹೇಗೆ ರೆಡಿ ಮಾಡಿದ್ದೀನಿ ಅಮ್ಮನವರಿಗೆ ಅಂತ ಹೇಳಿ. ಊಟ ಎಲ್ಲ ಆದಮೇಲೆ ಮತ್ತೆ ನನಗೆ ಕೆಲಸ ಶುರುವಾಯಿತು. ಆಲ್ರೆಡಿ ನಾನು ಮುಖವಾಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳೋ ಅಷ್ಟರಲ್ಲೇ ರಾತ್ರಿ 12 ಗಂಟೆ ಆಗೋಗಿತ್ತು. ಹಬ್ಬದ ದಿನ ಫುಲ್ ನೈಟು ನನಗೆ ಅವತ್ತು ನಿದ್ದೆನೇ ಇಲ್ಲ. ಫುಲ್ ನಿದ್ದೆಗೆಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ 1 ಅವರ್ ಆದ್ರೂ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಮಲ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಈ ಸಲ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಯಾಕಂತಂದರೆ ನನ್ನ ಮಗಳು ಎಲ್ಲ ಬೀಳಿಸ್ತಾಳೆ ಅಂತ ಹೇಳಿಬಿಟ್ಟು, ಚಿಕ್ಕ ಪಾಪು ಅಲ್ವಾ, ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ, ಅವಳನ್ನು ಮಲಗಿಸಿದ ಮೇಲೆ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೆ. ಬಟ್ ಆದರೆ ಇಡೀ ರಾತ್ರಿ ಕೆಲಸ ಹಿಡಿತು ನನಗೆ. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಮಲ್ಕೊಂಡ್ರು ಊಟ ಮಾಡಿ. ನಾನು ಕೂಡ ಊಟ ಮಾಡಿ ಕೆಲಸ ಶುರು ಮಾಡಿಕೊಂಡು ದೇವಿ ಮುಖವಾಡ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ದೇವ್ರ ಕೂರಿಸೋವಂಥ ಜಾಗನೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಎಲ್ಲ ಪೂಜೆ ಸಾಮಾನುಗಳನ್ನ ಪ್ಲೇಟ್ಗಳಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹೋದ ವರ್ಷ ನಾನು ಟೇಬಲ್ ಮೇಲೆ ಕೂರಿಸ್ಕೊಂಡಿದ್ದೆ ಅಮ್ಮನವ್ರನ್ನ, ಬಟ್ ಈ ವರ್ಷ ದಿವಾನ್ ಮೇಲೆ ಕೂರಿಸೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ದಿವಾನ್ ಮೇಲೇ ಕೂರಿಸಿದ್ದೆ ಈ ವರ್ಷ. ಯಾಕಂತಂದರೆ ನನಗೆ ಪೂಜೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಸರಿಯಾಗತ್ತೆ ಅಂತ ಹೇಳಿ. ಹೋದ ವರ್ಷ ನಮ್ಮ ಪಾಪು ಸ್ವಲ್ಪ ಚಿಕ್ಕವಳಿದ್ಲು, ಹಾಗಾಗಿ ಅವಳೇನು ತರಲೆ ಮಾಡ್ತಾ ಇರಲಿಲ್ಲ. ಸೊ ನೋಡ್ಕೊಳ್ಬೋದಿತ್ತು, ಎತ್ಕೊಂಡಿದ್ರೆ ಸುಮ್ಮನಾಗಿರೋಳು. ಬಟ್ ಈ ವರ್ಷ ನನಗೆ ಸ್ವಲ್ಪ ತರಲೆ ಮಾಡ್ತಾಳೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲ ಕೆಳಕ್ಕೆ ಹಾಕ್ಬಿಡ್ತಾಳೆ ಅಥವಾ ಓಡಾಡುವಾಗ ಏನಾದರೂ ಚೆಲ್ತಾಳೆ ಅಂತ ಹೇಳಿಬಿಟ್ಟು ನಾನು ಈ ಥರ ಐಡಿಯಾ ಮಾಡಿಕೊಂಡು ದಿವಾನ್ ಮೇಲೆ ಕೂರಿಸ್ಕೊಂಡೆ. ದೇವರನ್ನು ನಾನು ಸ್ವಲ್ಪ ಎತ್ತರವಾಗಿ ಕೂರಿಸ್ಕೊಂಡು ಅದರ ಕೆಳಗಡೆ ದೇವರಿಗೆ ನೈವೇದ್ಯಕ್ಕೆಲ್ಲ ಪ್ಲೇಟ್ಗಳನ್ನ ಇಡೋ ಥರ ನಾನು ವ್ಯವಸ್ಥೆನ ಮಾಡಿಕೊಂಡಿದ್ದೆ. ನೋಡಿ ನನ್ನನ್ನು ನೋಡಿಕೊಂಡು ನಾನು ಕೂಡ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಗಳು ಕೂಡ ಮಾಡ್ತಾ ಇದ್ದಾಳೆ. ಅವಳನ್ನ ನೋಡ್ಕೊಳ್ತಾನೆ ಇದ್ದೆ. ಯಾಕಂತ ಅಂದರೆ ತುಂಬ ತರಲೆ, ಏನಾದರೂ ಬೀಳಿಸ್ತಾಳೆ ಅಥವಾ ಏನಾದರೂ ತರಲೆ ಮಾಡ್ತಾಳೆ ಅಂತ ಹೇಳಿ. ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ತಿಂಡಿಗಳನ್ನೆಲ್ಲ ರೆಡಿ ಮಾಡಿ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಬಂದು ಅಮ್ಮನವರಿಗೆ ರೆಡಿ ಮಾಡಿಕೊಂಡೆ. ಮೊದಲಿಗೆ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅದಾದಮೇಲೆ ಸೀರೆ ಎಲ್ಲ ಉಡಿಸಿ ಅದಾದಮೇಲೆ ದೇವರಿಗೆ ಅಲಂಕಾರವನ್ನು ಮಾಡಿದೆ. ಇಷ್ಟು ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ನನಗೆ ಬೆಳಗ್ಗೆ ಜಾವ 3:30 3:45 ಆಗೇ ಹೋಯಿತು. ನಾನು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಿದ್ದೆಗೆಟ್ರೂ ಪರವಾಗಿಲ್ಲ, ಒಂದು ದಿನ ಅಲ್ವಾ ಅಂತ ಅಂದ್ಕೊಂಡು ಪರವಾಗಿಲ್ಲ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ದೇವರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ಪ್ಲೇಟ್ಗಳನ್ನೆಲ್ಲ ಜೋಡಿಸಿಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಡೆಕೋರೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ನನಗೆ 4 ಗಂಟೆ 4:15 ಆಗೋಯಿತು.
ಮಾಡಿದ್ದು. ಹೇಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಹಬ್ಬದ ದಿನ ದೇವ್ರ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡಿದ್ದು. ನಾನು ದೇವ್ರ ಮನೆಯಲ್ಲೂ ಕೂಡ ಒಂದು ಕಳಸವನ್ನು ಪೂಜೆ ಮಾಡಿದ್ದೆ. ಇಲ್ಲಿ ಅಮ್ಮನವ್ರ ಹತ್ರ ಯಾವುದೇ ರೀತಿಯಾದಂಥ ಕಳಸವನ್ನು ಇಟ್ಟಿಲ್ಲ. ಅಮ್ಮನವ್ರನ್ನ ಕೂರಿಸ್ಬಿಟ್ಟು ಅದರ ಪಕ್ಕ ನಾನು ಮೊದಲನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಫೋಟೋವನ್ನು ಮಾಡಿಸ್ಕೊಂಡು ಬಂದಿದ್ವಿ. ವೈಭವಲಕ್ಷ್ಮಿ ಫೋಟೋನ ನಮ್ಮ ಮನೆಯವರು ಮಾಡಿಸ್ಕೊಂಡು ಬಂದಿದ್ದರು. ಅದನ್ನು ಮೊದಲನೇ ವರ್ಷವೂ ಕೂಡ ಸ್ಯಾರಿ ಉಡಿಸಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಬಟ್ ಈ ಫೋಟೋನ ಹಬ್ಬದಲ್ಲಿ ಮಾಡಿಸ್ಕೊಂಡು ಬಂದಿದ್ವಿ. ಅದನ್ನು ಕೂಡ ಇಟ್ಟು ನಾನು ಪೂಜೆಯನ್ನು ಮಾಡಿದ್ದೆ. ಇಲ್ಲಿ ಅಮ್ಮನವರ ಪಕ್ಕದಲ್ಲಿ ವೈಭವಲಕ್ಷ್ಮಿ ಫೋಟೋನು ಕೂಡ ಇಟ್ಟು ಅದಕ್ಕೂ ಕೂಡ ನಾನು ಹೂವು ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಕೂರಿಸ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನಾನು ದೇವರಿಗೆ ಅಲಂಕಾರವನ್ನು ಮಾಡಿದ್ದೆ. 9 ತರಹದ ಹಣ್ಣುಗಳು ಹಾಗೆಯೇ ಒಂದು 5 ಥರದ ತಿಂಡಿಗಳನ್ನು ಮಾಡಿದ್ದೆ. ಇದು ಸ್ಯಾರಿನ ನಾನು ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನೇನೆ ನೈಟು ಮಾಡಿದ್ದೆ. ಇದು ತೋರಣನೂ ಕೂಡ ದೇವರಿಗೆ ಅಲಂಕಾರಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತೋರಣನೂ ಅದಕ್ಕೆ ಅಂತಲೇ ತೊಗೊಂಡು ಬಂದಿದ್ದೆ ನಾನು ಶಾಪಿಂಗ್ ಮಾಡಿಕೊಂಡು. ಮೇಲ್ಗಡೆ 2 ಬಲೂನನ್ನು ಇನ್ನೂ ಜಾಸ್ತಿ ಬಲೂನ್ ಕಟ್ಟೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗಲಿಲ್ಲ, ಹಾಗಾಗಿ ಒಂದೊಂದು ಬಲೂನನ್ನು ಮಾತ್ರ ಕಟ್ಟಿದ್ದೆ. ಪೂಜೆಗೆ ಎಲೆ, ಅಡಿಕೆ, ಹಣ್ಣುಗಳು ಹಾಗೆಯೇ ತಿಂಡಿಗಳು, ಅದರ ಜೊತೆಗೆ ಹಣ ಮತ್ತು ದೇವರಿಗೆ ಮಡ್ಲಕ್ಕಿ ಹಾಗೆಯೇ ಹಣ್ಣು, ಹೂವು ಮತ್ತು ತಿಂಡಿಗಳು ಇದೆಲ್ಲ ಸೇರಿ ನಾನು 9 ತರಹದ ತಟ್ಟೆಗಳನ್ನು ಮಾಡಿ ದೇವರಿಗೆ ಇಟ್ಟಿದ್ದೆ. ಇನ್ನು ದೇವರಿಗೆ 2 ದೀಪವನ್ನು ಹಚ್ಚಿದ್ದೆ. ಅದರ ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಿದ್ದೆ. ಹೊಸದಾಗಿ ನಾನು ದೇವರಿಗೆ ಅಂತ ಈ ಒಡವೆಗಳನ್ನು ತಗೊಂಡು ಬಂದಿದ್ದೆ. ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು. ನಾನು ಹಾಗೆಯೇ ಮೇಲ್ಗಡೆ ಇಟ್ಟಿದ್ದೆ. ಬಟ್ ಅದು ಸ್ವಲ್ಪ ಗಾಳಿಗೆ ಆಚೆ ಈಚೆ ಆಗ್ತಾ ಇತ್ತು. ಬಟ್ ಅದನ್ನು ನಾನು ಸರಿ ಮಾಡಿ ಹಾಗೆಯೇ ಇಟ್ಟಿದ್ದೆ. ಇದು ಕಿರೀಟ ಎಲ್ಲ ಅಮ್ಮನವರ ಮುಖವಾಡದ ಜೊತೆಗೇ ನಾನು ತಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಮೇ ಬಿ ನಾನು 3rd ಇಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವಾಗ ತಗೊಂಡಿದ್ದು ಅಂತ ಅನಿಸುತ್ತೆ. ಮೊದಲನೇ ವರ್ಷ ನಾನು ಮುಖವಾಡ ಏನೂ ಇಟ್ಟಿರಲಿಲ್ಲ, ಹಾಗೆಯೇ ಮಾಡಿದ್ದೆ. ಸೀರೆ ಎಲ್ಲ ಉಡಿಸಿದ್ದೆ. ಬಟ್ ಮುಖವಾಡ ತರೋದು ನನಗೆ ಅಷ್ಟು ಐಡಿಯಾ ಬಂದಿರಲಿಲ್ಲ, ಹಾಗಾಗಿ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೆ ತೆಂಗಿನಕಾಯಿ ಕಳಸವನ್ನು ಇಟ್ಟು. ಇನ್ನು 2ನೇ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಹಾಗಾಗಿ ಪ್ರೆಗ್ನೆಂಟ್ ಇರೋರು ಏನೇ ಪೂಜೆ ಮಾಡಿದ್ರೂ ಕೂಡ ದೇವರಿಗೆ ಸಲ್ಲೋದಿಲ್ಲ ಅಂತ ಅಂತಾರೆ. ಹಾಗಾಗಿ ನಾನು ಆ ವರ್ಷ ಪೂಜೆನ ಮಾಡಲಿಲ್ಲ. ಹಾಗೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ಒಂದು ಕಳಸವನ್ನು ಇಟ್ಟು ಅಲ್ಲೇ ಪೂಜೆ ಮಾಡಿ, ಮಾಮೂಲಿ ನಾನು ವಾರ ಹೇಗೆ ಮಾಡ್ತೀನೋ ಆ ಥರ ಮಾಡಿ ಅಲ್ಲೇ ದುಡ್ಡು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ. ಅದರ ನೆಕ್ಸ್ಟ್ ಇಯರು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಮುಖವಾಡವನ್ನು ತಗೊಂಡು ಬಂದಿದ್ದು. ಅಮ್ಮನವರ ಮುಖವಾಡದ ಜೊತೆಗೆ ಕಿರೀಟ ಇರೋದನ್ನು ತಗೊಂಡೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ನೀಟಾಗಿ ಎತ್ತಿಟ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಳಸ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ, ಬ್ಯಾಕ್ಗ್ರೌಂಡ್ಗೆ ನಾನು ಒಂದು ಸ್ಯಾರಿನ ಈ ಥರ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೆ. ಹೂವಿನ ತೋರಣನೂ ಕೂಡ ನಾನು ಡೆಕೋರೇಷನ್ಗೆ ಅಂತಲೇ ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ಮೇಲೆ ನಾನು 5 ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಒಂದು 7:30-8 ಗಂಟೆ ಆಗೋಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಮತ್ತು ಪಾಪು ಎಲ್ಲ ಎದ್ದರು. ಅದಾದಮೇಲೆ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ನಮ್ಮ ಮನೆಯವರು ಕೂಡ ಎಲ್ಲ ರೆಡಿಯಾಗಿ ಅದಾದಮೇಲೆ ಮತ್ತೊಂದು ಸಲ ನಾವು ಪೂಜೆ ಮಾಡಿದ್ವಿ ದೇವರಿಗೆ. ಪೂಜೆ ಎಲ್ಲ ಆದಮೇಲೆ ಕಂಕಣನೂ ಕೂಡ ಕಟ್ಕೊಂಡ್ವಿ. ಅದಾದಮೇಲೆ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ, ಪೂಜೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯನೂ ಕೂಡ ಮಾಡಿ, ಅದಾದಮೇಲೆ ನಾವು ಟಿಫನ್ ಮಾಡ್ಕೊಂಡ್ವಿ. ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತು, ಹಾಗಾಗಿ ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಮನೆಯಲ್ಲಿ ಸ್ವಲ್ಪ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಯಾಕಂತಂದರೆ ಆವತ್ತಿನ ದಿನ ನಿದ್ದೆ ಮಾಡೋ ಹಾಗಿಲ್ಲ ಅಲ್ವಾ, ಹಾಗಾಗಿ ನನಗೆ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು. ನನಗೆ ಹೆಂಗೆ ಕಂಟ್ರೋಲ್ ಮಾಡಬೇಕಂತಲೇ ಗೊತ್ತಾಗಲಿಲ್ಲ, ಅಷ್ಟು ನಿದ್ದೆ ಬರ್ತಾಯಿತ್ತು ಬೆಳಗ್ಗೆ. ಅಂದರೆ ಪೂಜೆ ಎಲ್ಲ ಆಗೋವರೆಗೂ ಕೂಡ ನನಗೆ ನಿದ್ದೆ ಬಂದಿರಲಿಲ್ಲ.
ಪೂಜೆ ಎಲ್ಲ ಆದಮೇಲೆ ಕೆಲಸ ಎಲ್ಲ ಆದಮೇಲೆ ಕೂತಿದ್ದಾಗಂತೂ ತುಂಬಾ ಸಿಕ್ಕಾಪಟ್ಟೆ ನಿದ್ದೆ ಬಂತು. ನಿದ್ದೆ ಮಾಡಬಾರ್ದು ಅಂತ ಹೇಳಿ ತುಂಬ ಕಂಟ್ರೋಲ್ ಮಾಡಿಕೊಂಡು ಆಚೆ ಕಡೆ ಎಲ್ಲ ಓಡಾಡ್ತಾ ಇದ್ದೆ. ಆಚೆ ಕಡೆ ಓಡಾಡಿದಾಗ ಸ್ವಲ್ಪ ಕಂಟ್ರೋಲ್ ಅನ್ನಿಸ್ತಾ ಇತ್ತು. ಮತ್ತು ಒಳಗಡೆ ಬಂದ ತಕ್ಷಣ ತುಂಬಾ ನಿದ್ದೆ ಬರ್ತಾ ಇತ್ತು. ಯಾಕಂತ ಅಂದರೆ ಒಂದು ಫುಲ್ ಓವರ್ ನೈಟು ನಿದ್ದೆ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ತುಂಬ ನಿದ್ದೆ ಬರ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನನ್ನ ಮಗಳನ್ನು ಆಟ ಆಡಿಸ್ಕೊಳ್ತಾ ಇದ್ದೆ. ಆಗ ಸ್ವಲ್ಪ ಕಂಟ್ರೋಲ್ ಆಯಿತು. ಮತ್ತು ಸಂಜೆವರೆಗೂ ಮತ್ತೆ ನಿದ್ದೆ ಬರಲಿಲ್ಲ. ಆಮೇಲೆ ಅನ್ನಿಸ್ತು ನನಗೂ ಸ್ವಲ್ಪ ಓಡಾಡಿ ಕಾಲೆಲ್ಲ ಸುಸ್ತಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಫುಲ್ ಒಂದು ಇಡೀ ನೈಟು ಓಡಾಡಿದ್ದೆ ಅಲ್ವಾ, ನಾನು ಒಬ್ಬಳೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಹಾಗಾಗಿ ನನಗೂ ಸ್ವಲ್ಪ ಸುಸ್ತಂತ ಅನ್ನಿಸ್ತು. ಬಟ್ ಆದರೆ ನಮ್ಮ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಒಂದು ವಾರ ಅಥವಾ 15 ದಿನದ ಮುಂಚೆಯಿಂದನೇ ಪ್ರಿಪ್ರೇಷನ್ಗಳು ನಡೀತಾ ಇರುತ್ತೆ. ಹಾಗಾಗಿ ಹಬ್ಬದ ದಿನ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಎಲ್ಲ ಮಾಡೋದು ನಾವೇ ಅಲ್ವಾ, ಹಾಗಾಗಿ ನಾವೇ ದೇವರೆಲ್ಲ ರೆಡಿ ಮಾಡಿ ಟಿಫನ್ಗಳೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿರ್ತೀವಿ ಅಲ್ವಾ, ಹಾಗಾಗಿ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇ ದೇವರನ್ನು ಅಲಂಕಾರ ಮಾಡಿರ್ತೀವಿ ಅಲ್ವಾ, ದೇವರನ್ನು ನೋಡಿದಾಗ ಆಗೋ ಖುಷಿ, ನಾವೆಷ್ಟೇ ಕೆಲಸ ಮಾಡಿದ್ರೂ ಕೂಡ ಎಲ್ಲ ಸುಸ್ತು ಕೂಡ ಒಂದೇ ಸಲ ಹೋಗುತ್ತೆ. ನನಗೂ ಕೂಡ ಸೇಮ್ ಫೀಲಿಂಗ್ ಆಯಿತು. ಯಾಕಂತ ಅಂದರೆ ಅಷ್ಟೊಂದು ಕೆಲಸ ಮಾಡಿಕೊಂಡೆ ಒಬ್ಬಳೇ, ಅದ್ರ ಜೊತೆಗೆ ನಿದ್ದೆ ಕೂಡ ಮಾಡಿರಲಿಲ್ಲ. ಬಟ್ ಆದರೆ ಪೂಜೆ ಎಲ್ಲ ಆದಮೇಲೆ ದೇವರೆಲ್ಲ ಅಲಂಕಾರ ಎಲ್ಲ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯ್ತು. ನನ್ನ ಮಗಳು ತುಂಬಾ ತುಂಟತನ ಮಾಡ್ತಾನೆ ಇದ್ಲು, ತರಲೆ ಮಾಡ್ತಾನೆ ಇದ್ಲು. ಅವಳೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇಡೀ ದಿನ ತುಂಬ ಖುಷಿ ಆಯಿತು. ಹಬ್ಬದಲ್ಲಿ ತುಂಬ ಕೆಲಸ ಇರುತ್ತೆ. ಕೆಲಸ ಎಲ್ಲ ಮುಗಿದ್ಮೇಲೆ ಎಷ್ಟು ಸಿಂಪಲ್ ಅಲ್ವಾ ಅಂತ ಅನಿಸುತ್ತೆ. ಬಟ್ ಆದರೆ ಅದನ್ನೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ನನಗೂ ಕೂಡ ತುಂಬಾ ಟೈಮ್ ಹಿಡಿತು. ಬಟ್ ತುಂಬ ಖುಷಿ ಆಯಿತು ನನಗೆ. ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವು ತಿಂಡಿ ತಿಂದು ಆನಂತರ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಅದಾದಮೇಲೆ ನನಗೆ ಇನ್ನೇನು ಕೆಲಸ ಇರಲಿಲ್ಲ. ನಾನು ಮತ್ತು ನನ್ನ ಮಗಳು ಇಬ್ಬರೂ ಕೂಡ ಆಟ ಆಡಿಕೊಂಡು ಅವತ್ತಿನ ದಿನನ ಕಳೆದ್ವಿ. ಇನ್ನು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಅದಾದಮೇಲೆ ದೇವರಿಗೆ ಮತ್ತೊಂದು ಸಲ ಪೂಜೆ ಮಾಡಿದೆ. ಅದಾದಮೇಲೆ ಎಲ್ಲರ ಮನೆಗೂ ಕೂಡ ಹೋಗಿ ಕುಂಕುಮಕ್ಕೆ ಕರೆದು ಬಂದಿದ್ದೆ. ಎಲ್ಲರೂ ಕೂಡ ಬಂದಿದ್ದರು, ಜೊತೆಗೆ ನಾನು ಕೂಡ ಹೋಗಿದ್ದೆ. ಪೂಜೆ ಕೆಲಸ ಎಲ್ಲ ಆದಮೇಲೆ ಸಂಜೆ ನಾನು ನೈಟು ಊಟಕ್ಕೆ ನಾನು ಬೆಳಗ್ಗೆನೇ ಹಬ್ಬದ ಅಡುಗೆ ಎಲ್ಲ ಮಾಡಿದ್ದೆ ಅಲ್ವಾ, ಅಡುಗೆ ಅದೇ ಇತ್ತು. ಹಾಗಾಗಿ ಮತ್ತೇನು ಮಾಡ್ಕೊಳ್ಳಿಲ್ಲ. ರೈಸ್ ಒಂದನ್ನು ಬಿಸಿಯಾಗಿ ಮಾಡಿಕೊಂಡೆ ಅಷ್ಟೇ. ಹೋಳಿಗೆ ಸಾಂಬಾರೆಲ್ಲ ಇತ್ತು, ಒಬ್ಬಿಟ್ಟು ಕೂಡ ಇತ್ತು, ಎಲ್ಲ ಇತ್ತು. ಹಾಗಾಗಿ ರೈಸ್ ಒಂದು ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ನಾನು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಊಟ ಎಲ್ಲ ಮಾಡ್ಕೊಂಡ್ವಿ ಜೊತೆಯಲ್ಲೇ. ಊಟ ಎಲ್ಲ ಆದಮೇಲೆ ಮತ್ತೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ಆರತಿ ಮಾಡಿ ಅದಾದಮೇಲೆ ದೇವರಿಗೆ ದೃಷ್ಟಿಯನ್ನು ತೆಗೆದೆ. ಅದಾದಮೇಲೆ ನಾನು ದೇವ್ರ ಕಳಸವನ್ನು 3 ಬಾರಿ ಕದಲಿಸಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ಮೇಲೆ ಪೂರ್ತಿಯಾಗಿ ಕಳಸವನ್ನು ವಿಸರ್ಜನೆ ಮಾಡಿದೆ. ಕಳಸವನ್ನು ವಿಸರ್ಜನೆ ಮಾಡಿದ ಮೇಲೆ ದೇವರಿಗೆ ತೊಡಿಸಿರುವಂತಹ ಒಡವೆಗಳು, ಹಾಗೆಯೇ ಸೀರೆ ಮತ್ತು ಪೂಜೆಗೆ ಇಟ್ಟಿರುವಂತಹ ಸಾಮಗ್ರಿಗಳು ಇವೆಲ್ಲವನ್ನು ಕೂಡ ನೀಟಾಗಿ ಎತ್ತಿಟ್ಕೊಂಡೆ. ನಮ್ಮ ಹೆಣ್ಮಕ್ಳಿಗೆ ಹಬ್ಬದ ತಯಾರಿಯಲ್ಲಿ ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಕೆಲಸ ಹಬ್ಬ ಮುಗಿದ ಮೇಲೂ ಕೂಡ ಇರುತ್ತೆ. ಯಾಕಂತಂದರೆ ಹಬ್ಬದ ತಯಾರಿಯಲ್ಲಿ ನಾವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವೋ ಅದೆಲ್ಲವನ್ನು ಕೂಡ ಹಬ್ಬ ಮುಗಿದ ಮೇಲೆ ಅಷ್ಟೇ ನೀಟಾಗಿ ನಾವು ಎತ್ತಿಟ್ಕೊಳ್ಬೇಕಾಗತ್ತೆ. ಅದಲ್ಲದೆ ಎಲ್ಲ ಹಬ್ಬಕ್ಕಿಂತನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೇಳಿ ಬೆಳ್ಳಿ ಮುಖವಾಡ, ಹಾಗೆಯೇ ಬೆಳ್ಳಿ ದೀಪ, ಹಾಗೆಯೇ ಎಲ್ಲ ಬೆಳ್ಳಿ ಸಾಮಗ್ರಿಗಳು ಇರ್ಬೋದು ಅಥವಾ ಪೂಜೆ ಸಾಮಗ್ರಿಗಳು ಎಲ್ಲವನ್ನು ಕೂಡ ಎತ್ತಿಟ್ಕೊಂಡಿರ್ತೀವಿ ಕೆಲವೊಂದನ್ನು. ಅವುಗಳನ್ನೆಲ್ಲ ಹಬ್ಬಕ್ಕೂ ಮುಂಚೆ ನಾವು ನೀಟಾಗಿ ತೊಳೆದಿಟ್ಕೊಂಡು ಎಲ್ಲ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಹಬ್ಬ ಎಲ್ಲ ಮುಗಿದ ಮೇಲೂ ಕೂಡ ನಾವು ದೀಪ ಎಲ್ಲ ಹಚ್ಚಿರ್ತೀವಿ ಅಲ್ವಾ, ಅದನ್ನೆಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ಮತ್ತು ಮುಂದಿನ ವರ್ಷಕ್ಕೆ ಅಲ್ವಾ ನಾವು ಎಲ್ಲನೂ ಕೂಡ ಯೂಸ್ ಮಾಡೋದು. ಹಾಗಾಗಿ ನಮ್ಮ ಮನೆಗೆ ಬಂದಿರುವಂತಹ ಗೆಸ್ಟ್ಗಳೆಲ್ಲರೂ ಕೂಡ ತುಂಬ ಖುಷಿಪಟ್ಟರು. ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಕೂಡ ಅಪ್ರಿಸಿಯೇಷನ್ ಮಾಡಿದರು. ಚಿಕ್ಕ ಪಾಪುನ ಇಟ್ಕೊಂಡು ನೀವು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದೀರಾ, ಹಾಗೆಯೇ ಅಮ್ಮನವ್ರಿಗೂ ಸಹ ನೀಟಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಲೂ ಕೂಡ ಹೇಳಿದ್ರು. ನನಗಂತೂ ತುಂಬಾ ಖುಷಿಯಾಯಿತು.
ನೀವಿಷ್ಟೆಲ್ಲ ಕೆಲಸನ ಒಬ್ಬರೇ ಹೆಂಗೆ ಮಾಡ್ಕೊಂಡ್ರಿ ಅಂತಲೂ ಕೂಡ ಕೇಳಿದ್ರು ಕೆಲವೊಬ್ಬರು. ನಿಮ್ಮ ಪಾಪುನ ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ಒಬ್ಬರೇ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀರಲ್ಲ, ಹೇಗೆ ಮಾಡ್ಕೊತೀರಾ? ನಮ್ಮ ಮನೇಲಿ ಇಬ್ಬರಿಬ್ರು 3 ಜನ ಇದ್ರೂ ಕೂಡ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ವಾರ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಳ್ತಿರ್ತೀವಿ. ನೀವು ಅದು ಹೆಂಗೆ ಇಷ್ಟು ಬೇಗ ಮಾಡ್ಕೊಳ್ತೀರಾ ಎಲ್ಲನೂ ಕೂಡ ಅಂತಲೂ ಕೂಡ ಕೇಳ್ತಾಯಿದ್ರು ನನಗೆ. ನನಗೇನೋ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ. ಯಾಕಂತಂದರೆ ನಾವು ಯಾವ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತೀವೋ ಅದು ಯಾವತ್ತೂ ಕೂಡ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನೆಲ್ಲ ಮೇಂಟೈನ್ ಮಾಡಿಕೊಂಡು ಎಲ್ಲವನ್ನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ಮನೆಯವ್ರೂ ಕೂಡ ಖುಷಿಪಟ್ಟರು. ಚೆನ್ನಾಗಿ ರೆಡಿ ಮಾಡಿದ್ಯಾ ಅಂತಲೂ ಕೂಡ ಹೇಳಿದ್ರು ನಮ್ಮ ಮನೆಯವರು. ನನಗೂ ಕೂಡ ಅನ್ನಿಸ್ತು. ಅಮ್ಮನವರಿಗೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನನ್ನು ಮಾಡಿದ್ದೆ. ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಮ್ಮ ಹೆಣ್ಮಕ್ಳಿಗೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿರುತ್ತೆ ಅಲ್ವಾ? ಹಾಗೆ ನನಗೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅಂದ್ಕೊಂಡಿದ್ದ ರೀತಿಯಲ್ಲೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹಬ್ಬ ಮಾಡಿದೆ ಅಲ್ವಾ? ಹಾಗಾಗಿ ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.